ಹಾಯ್ ಗಾಯ್ಸ್, ವೆಲ್ಕಮ್ ಟು ರವಿತೇಜ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ವ್ಲಾಗ್ ಏನಾಗಿರುತ್ತೆ ಅಂದರೆ ಸೆಲ್ಫ್ ಕೇರ್ ವ್ಲಾಗ್ ಆಗಿರುತ್ತೆ. ನನ್ನ ಹೇರ್ ಕೇರ್, ಸ್ಕಿನ್ ಕೇರ್ ಎಲ್ಲ ಹೇಗೆ ಮಾಡ್ತೀನಿ, ನನ್ನ ಒಂದು ಮೆಥಡ್ ಹೇಗಿರುತ್ತೆ ಅಂತ ಈ ಒಂದು ವ್ಲಾಗಲ್ಲಿ ನಾನು ತಿಳಿಸ್ಕೊಡೋಕ್ಕೆ ಬರ್ತೀನಿ. ಲೈಕ್ ತುಂಬ ದಿನವೇ ಆಯಿತು ಆಯಿಲ್ ಅಪ್ಲೈ ಮಾಡಿ ಆ್ಯಂಡ್ ಆಲ್ಸೋ ಸ್ಕಿನ್ ಕೇರ್ ಮಾಡಿ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ತುಂಬಾ ಜಾಸ್ತಿ ಆಗಿದೆ ಆ್ಯಂಡ್ ಆಲ್ಸೋ ಡಾರ್ಕ್ ಸರ್ಕಲ್ಸ್. ಸೊ ಎಲ್ಲನೂ ಹೇಗೆ ಪ್ರೆಪ್ ಮಾಡ್ಕೋತೀನಿ ಅಂತ ಈ ಒಂದು ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಸ್ಟಾರ್ಟ್ ಮಾಡುವ. ಇಲ್ಲಿ ಕ್ಯಾಸ್ಟ್ರೋ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಎಳ್ಳೆಣ್ಣೆ ಹಾಗೆ ಸಾಸಿವೆ ಎಣ್ಣೆ ಎರಡೂ ಈಕ್ವಲ್ ರೇಷಿಯೋದಲ್ಲಿ ನಾನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ತೀನಿ. ಸೊ ಲೋ ಫ್ಲೇಮಲ್ಲಿ ನಾನು ಇದನ್ನು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಇದಕ್ಕೆ 2 ಲವಂಗ ಮತ್ತು ಮೆಂತ್ಯ ಹಾಕೊಳ್ಳೋಣ. 1 ಸ್ಪೂನ್ ಮೆಂತ್ಯ, ಸೊ 2 ಲವಂಗ ಹಾಕಿದ್ದೀನಿ. ಆ್ಯಂಡ್ ಆಲ್ಸೋ 1 ಏಲಕ್ಕಿ ಹಾಕಿದ್ದೀನಿ. ಆಲ್ರೆಡಿ ಹಾಕಿದ್ದೀನಿ ಮೆಂತ್ಯ, ಏಲಕ್ಕಿ ಹಾಗೆ ಲವಂಗ. ಸೊ ಇದು ಬಾಯ್ಲ್ ಮಾಡ್ಕೊಳ್ಳೋಣ. ಬಾಯ್ಲ್ ಆದರೆ ಒಂದಷ್ಟು ಫ್ಲೇವರ್ ಬರುತ್ತೆ. ಆ್ಯಂಡ್ ಆಲ್ಸೋ ಅದರಲ್ಲಿರುವಂಥ ಒಂದು ಅಂಶಗಳು ನಮ್ಮ ಸ್ಕ್ಯಾಲ್ಪ್ಗೆ ಹೋದಾಗ ಹೇರ್ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಆ್ಯಂಡ್ ಆಲ್ಸೋ ಸ್ಮೂತ್ ಆಗುತ್ತೆ. ಸೊ ಇದು ನಾನು ಲೋ ಫ್ಲೇಮಲ್ಲೇ ನಾನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಹಾಕ್ಕೊಬೋದು ಆ್ಯಂಡ್ ಆಲ್ಸೋ ವಿಳೆದೆಲೆ ಬರ್ತಲ್ಲ ಅದು ಹಾಕ್ಕೊಬೋದು. ನಾನು ಕೆಲವೊಂದು ಸರಿ ಮಾತ್ರ ನಾನು ವಿಳೆದೆಲೆ ಹಾಕ್ಕೊಳ್ತೀನಿ. ಸೊ ಇವಾಗ ಇದು ಬಾಯ್ಲ್ ಆಗ್ತಿದೆ. ಈಗ ಕೊಬ್ಬರಿ ಎಣ್ಣೆನೂ ಹಾಕ್ಕೊಬೋದು. ನಾನು ಇಲ್ಲಿ ಕೊಬ್ಬರಿ ಎಣ್ಣೆನ ಸ್ಕಿಪ್ ಮಾಡಿದ್ದೀನಿ, ಡೈಲಿ ಹಾಕ್ಕೊಳ್ತಿದ್ದೆ. ಸೊ ಇವಾಗ ಸಮ್ಮರ್ ಇರೋದ್ರಿಂದ ಬಾಡಿ ಹೀಟ್ ಆಗುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಕ್ಯಾಸ್ಟ್ರೋ ಆಯಿಲ್ನೇ ಅಪ್ಲೈ ಮಾಡ್ಕೊಳ್ತೀನಿ, ಹೀಟ್ ಕಂಟ್ರೋಲ್ ಆಗಲಿ ಅಂತ. ಸೊ ಇದು ಪಟ್ ಅಂತ ಅನ್ನೋದು ಸ್ಟಾರ್ಟ್ ಆಗಿದೆ. ಸೊ ಇದು ಸ್ವಲ್ಪ ಆರಲಿ, ಅದು ಆರೋ ಅಷ್ಟರಲ್ಲಿ ನಾವು ಸ್ಕಿನ್ಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಸ್ಕಿನ್ ಪ್ಯಾಕ್ಗೆ ಟೊಮ್ಯಾಟೊ ಮತ್ತು ಶುಗರ್ ಸ್ಕ್ರಬ್ಬರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಅಕ್ಕಿ ಹಿಟ್ಟು ಸ್ಕ್ರಬ್ಬರ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಟೊಮ್ಯಾಟೋನ ಲಾಸ್ಟಲ್ಲಿ ಫಸ್ಟ್ ಸ್ಕ್ರಬ್ ಮಾಡಿಕೊಂಡು ಇದು ಲಾಸ್ಟಲ್ಲಿ ಮಾಡ್ಕೊತೀನಿ. ಆ್ಯಂಡ್ ಆಲ್ಸೋ ಮಿಕ್ಕಿದ ಟೊಮ್ಯಾಟೋನ ಪ್ಯಾಕ್ ಥರ ಮಾಡ್ಕೊಳ್ಳೋಣ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ. ಸೊ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಈಗ ಹೇರ್ ಟೈ ಮಾಡ್ಕೊಳ್ಳೋಣ. ಸೊ ಟೊಮ್ಯಾಟೋಗೆ ಶುಗರ್ ಚೂರು ಡಿಪ್ ಮಾಡಿಕೊಂಡು ಸ್ಕ್ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಚಾಕ್ಲೇಟ್ಸ್ ಆಗುತ್ತೆ. ಸೊ ಅದು ಶುಗರು ಮೆಲ್ಟ್ ಆಗ್ತಾ ಬರುತ್ತೆ ನಾವು ಯಾವಾಗ ಸ್ಕ್ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ. ಸೊ ನಾವು ಏನೇ ಪ್ಯಾಕ್ ಮಾಡ್ಕೊಂಡಾಗಲೂ ಸರಿ ಅಥವಾ ಸ್ಕಿನ್ ಪ್ರೆಪ್ ಮಾಡ್ಕೊಂಡು ಫೇಸ್ ಪ್ರೆಪ್ ಮಾಡಿಕೊಂಡ್ರೆ ಜಸ್ಟ್ ಫೇಸಿಗೆ ಮಾತ್ರ ಮಾಡ್ಕೊಳ್ಳೋದಲ್ಲ, ಆ್ಯಂಡ್ ಆಲ್ಸೋ ನಾವು ನೆಕ್ ಪಾರ್ಟ್ಗೂ ಮಾಡ್ಕೊಬೇಕು. ಸೊ ಅದು ಈವನ್ ಟೋನಾಗಿ ಕಾಣಿಸ್ಬೇಕಲ್ಲ, ಈವನ್ ಆಗಿ ಕಲರು. ಬರೀ ಸ್ಕಿನ್ ಮಾತ್ರ ಫೇಸ್ ಮಾತ್ರ ಬೆಳ್ಳಗೆ ಮಾಡಿಕೊಂಡು ನೆಕ್ ಮಾತ್ರ ಬ್ಲ್ಯಾಕ್ ಕಾಣೋದು ವಿಯರ್ಡಾಗಿ ಕಾಣಿಸುತ್ತೆ. ಸೊ ಇವಾಗ ಸ್ಕ್ರಬ್ ಆಯಿತು. ಶುಗರ್ ಏನು ಜಾಸ್ತಿ ನೀವು ಪ್ರೆಷರೈಸ್ ಮಾಡಿ ಸ್ಕ್ರಬ್ ಮಾಡೋ ಹಾಗಿಲ್ಲ, ಬಿಕಾಸ್ ಇಲ್ಲಿ ನಾವು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀವಿ, ಅದು ಕೂಡ ಸ್ಕ್ರಬ್ಬರ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಟೊಮ್ಯಾಟೋನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿರೋ ಒಂದು ರಸನೇ ನಮಗೆ ಇವಾಗ ಮಿಕ್ಸ್ಚರ್ ಆಗಿ ಹೆಲ್ಪ್ ಮಾಡೋದು.
ಸೋಯಾ ಇವಾಗ ಎರಡು ಹ್ಯಾಂಡನ್ನ ಮಿಕ್ಸ್ ಮಾಡಿಕೊಂಡು ಸ್ಕ್ರಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ವೈಟ್ ಹೆಡ್ಸ್ ಎಲ್ಲೆಲ್ಲಿ ಜಾಸ್ತಿ ಇದೆ ಅಥವಾ ಎಲ್ಲಿ ಆಯಿಲ್ ಜಾಸ್ತಿ ಕಂಟೆಂಟ್ ಬಿಡುತ್ತೋ ಅಲ್ಲಿ ನಾವು ಜಾಸ್ತಿ ಅಪ್ಲೈ ಮಾಡೋಣ. ಸೊ ಯಾಕೆ ಕ್ಯಾಮ್ರಾ ಕೆಳಗಿದೆ, ಸ್ಟ್ಯಾಂಡ್ ತೊಗೊಬೇಕು ಫಸ್ಟು. ಡ್ರೈ ಮಾಡೋದಕ್ಕೆ ಬೇಡ ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತು ಏನು ಬೇಡ. ಯಾವಾಗ ನಿಮ್ಮ ಸ್ಕಿನ್ ಟೈಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಹೋಗಿ ರಬ್ ಮಾಡಿ ಮಸಾಜ್ ಕೊಟ್ಟು, ಜೆಂಟಲ್ ಮಸಾಜ್ ಕೊಟ್ಟು ವಾಶ್ ಮಾಡೋಣ ಆ್ಯಂಡ್ ಐಸ್ ಕ್ಯೂಬ್ ಮಸಾಜ್ನ ಮಾಡ್ಕೊಳ್ಳೋಣ. ಸೊ ಶುಗರ್ ಲಿಪ್ಪಿಗೆ ಹಚ್ಚಿದ್ರೆ ಇಟ್ಸ್ ಬೆಸ್ಟ್ ಮಾಯ್ಶ್ಚರೈಸ್ ಅಂತಲೇ ಹೇಳ್ಬೋದು. ಸ್ಕ್ರಬ್ ಮಾಡಿದ್ರೆ ಶುಗರಲ್ಲಿ ಸೋಯಾ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬರ್ತೀನಿ. ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ. ಸೊ ಆಯಿಲ್ನ ತೊಗೊಂಡು ಬಂದೆ, ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ವಿಸ್ಟಾ ಬ್ಯಾಂಡ್ಸ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಆಯಿಲ್ಗೆ ನೀವು ಬುಡದ ಸಮೇತ ಹಾಕಬೇಕು. ಬುಡನೂ ಹಾಕಿದ್ರೆ ನಿಮಗೆ ಮೇನ್ ಸ್ಕ್ಯಾಲ್ಪಿಗೆ ಹಾಕಬೇಕು ನೀವು. ಆವಾಗ ಹಾಕಿದ್ರೇ ಚೆನ್ನಾಗಿ ಕೂದಲು ಸ್ಕ್ಯಾಲ್ಪು ಎಲ್ಲ ಮಾಯ್ಶ್ಚರೈಸ್ಡ್ ಆಗಿ ಇರೋದು ಆ್ಯಂಡ್ ಆಲ್ಸೋ ಕೂದಲು ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟು ನಾನು ಇಲ್ಲಿ ಸ್ಕ್ಯಾಲ್ಪ್ಗೆ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಹೀಗೆ ಭಾಗ ಮಾಡಿಕೊಂಡು ಹೀಗೆ ಅಪ್ಲೈ ಮಾಡಬೇಕು. ನೀವು ಸಲೂನ್ಗೆಲ್ಲ ಹೋದಾಗ ನೀವು ಸ್ಪಾ ಎಲ್ಲ ಮಾಡಿಸ್ತೀರಲ್ಲ, ಹೇರ್ ಸ್ಪಾ ಎಲ್ಲ, ಆವಾಗ ಅವರು ಹೀಗೆ ಮಸಾಜ್ ಮಾಡೋದು. ಈಗ ಮಸಾಜ್ ಮಾಡಿದಾಗ ಏನಾಗುತ್ತೆ, ಕೂದಲು ಚೆನ್ನಾಗಿ ಮಸಾಜ್ ಆಗಿ ಸ್ಪ್ಲಿಟ್ ಎಂಡ್ಸ್ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಕೂದಲಿಗೆ ಮಸಾಜ್ ಕೊಡಬೇಕು. ಸೊ ಆಯಿಲ್ ಅಪ್ಲೈ ಮಾಡ್ತಾ ಹೀಗೆ 5 to 6 ಟೈಮ್ಸ್ ಈ ಥರ ಮಸಾಜ್ ಮಾಡಬೇಕು. ಒಂದೊಂದು ಕೂದಲು ಹೀಗೆ ಮಾಡಬೇಕು. ನೀವು ಅಬ್ಸರ್ವ್ ಮಾಡಿ, ಸ್ಪಾ ಮಾಡಿಸೋರೆಲ್ಲ ಯಾರಾದರೂ ಇದ್ದರೆ ಸೊ ಅವರೆಲ್ಲ ಹೀಗೇ ಕ್ರೀಮ್ ಹೀಗೆ ಅಪ್ಲೈ ಮಾಡ್ಕೊತಾರೆ, ಹೀಗೆ ಅಂತಾರೆ, ಹಾಗೆ ಮಾಡೋದವರು. ಸೊ ಅದು ಮಾಡಿದಾಗ ಕೂದಲು ಸಾಫ್ಟ್ ಆಗುತ್ತೆ ಮಸಾಜ್ ಸಿಕ್ಕಿದಾಗ. ಸೊ ವಿಡಿಯೋ ಹೀಗೆ ಇಟ್ಕೊಬೇಕಲ್ಲ, ಸಾರಿ. ಸೊ ಸೊ ವ್ಲಾಗ್ ಇದು ನನ್ನ ಸೆಕೆಂಡ್ ವ್ಲಾಗ್ ಆಗಿರುತ್ತೆ. ಲೈಕ್ ಇದನ್ನು ಸ್ಟಾರ್ಟಿಂಗ್ ಅಲ್ವಾ, ಇನ್ನು ಹೇಗೆ ಮಾತಾಡಬೇಕು, ಹೆಂಗೆ ಮಾತಾಡಬೇಕು, ಕ್ಯಾಮ್ರಾ ಹೇಗೆ ಹ್ಯಾಂಡಲ್ ಮಾಡಬೇಕು ಎಲ್ಲ ಇನ್ನೂ ಪರ್ಫೆಕ್ಟಾಗಿ ಕಲಿಬೇಕು. ಹೋಗ್ತಾ ಕಲಿಯೋಣ. ಎವ್ರಿಥಿಂಗ್ ಟೇಕ್ಸ್ ಟೈಮ್ ಅಲ್ವಾ. ಸೊ ವಿಡಿಯೋ ಮಾಡೋದೇನು ಕಷ್ಟ ಅಲ್ಲ, ಬಟ್ ಕೂತ್ಕೊಂಡು ಎಡಿಟಿಂಗ್ ಮಾಡಬೇಕಲ್ಲ, ಅದೇ ತುಂಬ ಕಷ್ಟ. ಲೈಕ್ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡ್ರೆ ಯಪ್ಪ ಅನಿಸುತ್ತೆ. ಸೊ ಅದರಿಂದ ಕಂಟಿನ್ಯೂಸ್ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಡ್ಜಸ್ಟ್ ಆಗೋವರೆಗೂ. ನಿಜ ಸ್ಯಾಮ್ ಸಮೀರು, ವರುಣ್ ಬ್ರೋ, ಶ್ರವಣ್ ಬ್ರೋ ಅವರೆಲ್ಲ ಡೈಲಿ ವ್ಲಾಗ್ಸ್ ಮಾಡೋರು ಎಲ್ಲರಿಗೂ ಹ್ಯಾಟ್ಸ್ ಆಫ್. ಅದು ಹೇಗೆ ಮೇಂಟೈನ್ ಮಾಡ್ತಾರೆ ಕನ್ಸಿಸ್ಟೆನ್ಸಿಯಿಂದ ಅಂತ ನಿಜ ಗೊತ್ತಿಲ್ಲ.
ನಾನು ಮಾಡಬೇಕು ಅಂದ್ಕೊತೀನಿ, ಬಟ್ ಲೇಸಿನೆಸ್ ಇದೆಯಲ್ಲ, ಲೇಸಿನೆಸ್ ಯಾವಾಗ ನಾನು ಕಿಲ್ ಮಾಡ್ತೀನೋ ಆವಾಗ ಸಕ್ಸಸ್ಫುಲ್ ಆಗೋದು ಅಂತ ಗೊತ್ತಿದ್ರೂ ಸ್ಟಿಲ್ ಲೇಸಿನೆಸ್, ಇನ್ನೇನು ಮಾಡೋದು. ಸೊ ನಮ್ಮನೆ ಹತ್ರ ಸ್ಪ್ಯಾರೋಸು ಬರ್ಡ್ಸ್ ತುಂಬಾ ಜಾಸ್ತಿ ಬಂದು ಸೌಂಡ್ ಮಾಡ್ತಾ ಇರ್ತವೆ. ಸ್ಕ್ಯಾಲ್ಪ್ಗೂ ಹಾಕಬೇಕು, ಹೇರ್ಗೂ ಹಾಕಬೇಕು. ಸೊ ಆಫ್ಟರ್ ಅಪ್ಲೈಯಿಂಗ್ ಆಯಿಲ್ ನೀವು ನಿಮ್ಮ ಹೆಡ್ಡಿಗೆ, ಸ್ಕ್ಯಾಲ್ಪಿಗೆ ಮಸಾಜ್ ಕೊಡಲೇಬೇಕು. ಸೊ ದಟ್ ಸ್ಕ್ಯಾಲ್ಪಲ್ಲಿ ರಕ್ತ ಚೆನ್ನಾಗಿ ಆಡಿದ್ರೇ ನಿಮಗೆ ಹೇರ್ ಗ್ರೋತ್ ಚೆನ್ನಾಗಿ ಆಗೋದು. ಸೊ ಆ್ಯಂಡ್ ಆಲ್ಸೋ ಏರ್ ಆಯಿಲ್ ಅಪ್ಲೈ ಮಾಡಾದಮೇಲೆ ಕೂಮ್ ಮಾಡಬಾರ್ದು, ಬಿಕಾಸ್ ಹೇರ್ ಫಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಆಯಿಲೆಲ್ಲ ಕೂಮ್ಗೆ ಅಪ್ಲೈ ಆಗುತ್ತೆ, ಅವಾಗ ವೇಸ್ಟ್ ಆಗುತ್ತೆ ಆಯಿಲೆಲ್ಲ. ಕೂದಲಲ್ಲಿ ಇರೋ ಬದಲು ಎಲ್ಲ ಕೂಂಬಲ್ಲಿರುತ್ತೆ. ಸೊ 5 ಮಿನಿಟ್ಸ್ ಅಷ್ಟೇ ಇರೋದು ನಾನು, ಬಿಕಾಸ್ ಇವಾಗ ಟೈಮ್ ಇಲ್ಲ. ಬೇರೆ ಟೈಮ್ ಆಗಿದ್ದಿದ್ರೆ ನಾನು ಅಟ್ಲೀಸ್ಟ್ 1 hour ಇರ್ತಿದ್ದೆ. ಮೋರ್ ದೆನ್ 1 hour ಆರ್ ಮೋರ್ ದೆನ್ 1.5 hour ಅಷ್ಟೇ ಇರ್ತಿದ್ದು. ಮೋರ್ ದೆನ್ 1.5 hour ನಾನು ಆಯಿಲ್ ತಲೆಯಲ್ಲಿ ಇಟ್ಕೊಂಡು ಕೆಲವೊಂದು ಟೈಮ್ ಕಾಲೇಜ್ಗೆ ಹೋಗೋ ಟೈಮಲ್ಲಿ ಅಪ್ಲೈ ಮಾಡೋಕ್ಕೆ ಟೈಮ್ ಇಲ್ಲದೆ ಇದ್ದಾಗ ಮಾತ್ರ ಇಟ್ಕೊತೀನಿ. ಸೊ ಇದೆಲ್ಲ ಡ್ರೈ ಆಗಿದೆ. ಸೊ 5 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಂಡು ಬರ್ತೀನಿ. ಆವಾಗ ನನ್ನ ಸ್ಕಿನ್ ಹೇಗಿರುತ್ತೆ ಅಂತ ನೋಡೋಣ. ಆಲ್ಸೋ ಗಾಯ್ಸ್, ಕ್ಯಾಸ್ಟ್ರೋ ಆಯಿಲು ಮತ್ತು ಇದು ಸಾಸಿವೆ ಎಣ್ಣೆ ಹಾಕೋದ್ರಿಂದ ಏನೇನು ಆಗುತ್ತೆ ಬೆನಿಫಿಟ್ಸ್ ಅಂತ ಹೇಳ್ತೀನಿ. ಸೊ ಕ್ಯಾಸ್ಟ್ರೋ ಆಯಿಲ್ ಹಾಕಿದ್ರೆ ನಿಮಗೆ ಬಾಡಿ ಕೂಲ್ ಆಗುತ್ತೆ. ಆ್ಯಂಡ್ ಆಲ್ಸೋ ಕೂದಲು ಸ್ವಲ್ಪ ಅವನು ವೈಟ್ ಆಗೋದಕ್ಕೆ ಬಿಡಲ್ಲ. ಆ್ಯಂಡ್ ಆಲ್ಸೋ ಇದು ಸಾಸಿವೆ ಎಣ್ಣೆ ಕೂಡ ಅಷ್ಟೇ, ಅದು ನಿಮ್ಮ ಕೂದಲು ತುಂಬಾ ಬ್ಲ್ಯಾಕ್ ಇಡುತ್ತೆ. ಆ್ಯಂಡ್ ಥಿಕ್ನೆಸ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ, ಹೇರ್ಸ್ ಡೆನ್ಸಿಟಿ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಅದು ಡ್ಯಾಂಡ್ರಫ್ನ ಇಗ್ನೋರ್ ಮಾಡುತ್ತೆ ಗಾಯ್ಸ್, ಅಂದರೆ ಡ್ಯಾಂಡ್ರಫ್ ಬರದೇ ಇರೋ ಥರ ಮಾಡುತ್ತೆ ಗಾಯ್ಸ್. ತುಂಬಾ ಬೆನಿಫಿಟ್ಸ್ ಇದೆ ಸಾಸಿವೆ ಎಣ್ಣೆಯಲ್ಲಿ. ಆ್ಯಂಡ್ ಆಲ್ಸೋ ಬಾಡಿ ಪೇಯ್ನ್ ಬಂದಾಗ ಸಾಸಿವೆ ಎಣ್ಣೆನ ಯೂಸ್ ಮಾಡ್ತಾರೆ ವಯಸ್ಸಾದವರು. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಮಂಡಿ ನೋವು ಏನಾದರೂ ಬಂತು ಅಂದರೆ ಯೂಸ್ ಮಾಡ್ತಾರೆ. ನಮ್ಮಮ್ಮ ಬಂದರು, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಸ್ನಾನ ಎಲ್ಲ ಆಯಿತು, ನೀವು ನೋಡ್ತಾ ಇರ್ಬೋದು ಫೇಸ್ ಡಿಫ್ರೆನ್ಸ್ ಹೇಗೆ ಕಾಣಿಸ್ತಿದೆ ಅಂತ. ಆ್ಯಂಡ್ ಇವಾಗ ಐಸ್ ಕ್ಯೂಬ್ ಮಸಾಜ್ ಮಾಡೋಣ ಅಂತ ತಂದಿದ್ದೀನಿ, ಮಾಡುವ. ಆ್ಯಂಡ್ ಆಲ್ಸೋ ಮೇಕ್ ಶ್ಯೂರ್ ದಟ್ ನೀವು ಯಾವಾಗಲೂ ಫೇಸ್ ಮಾಸ್ಕ್ ಹಾಕಾದ್ಮೇಲೆ ಐಸ್ ಕ್ಯೂಬ್ ಮಸಾಜ್ ಜೆಂಟಲ್ ಮಾಡಲೇಬೇಕು, ಕಂಪಲ್ಸರಿ ಮಾಡಲೇಬೇಕು. ಆಗ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಕಂಪಲ್ಸರಿ ನಾನಂತೂ ಮಾಡ್ತೀನಿ. ತುಂಬಾ ಆ್ಯಕ್ನಿ ಮಾರ್ಕ್ಸ್ ಇದೆ ನನಗೆ, ಬಿಕಾಸ್ ರೀಸೆಂಟಾಗಿ ಆ್ಯಕ್ನಿ ಬಂದು ಹೋಗಿದೆ. ಸೊ ಇವಾಗ ನನ್ನ ಒಂದು ಟಾಸ್ಕ್ ಏನು ಅಂದರೆ ಈ ಒಂದು ಆ್ಯಕ್ನಿ ಮಾರ್ಕ್ಸ್ನ ಹೋಗಿಸ್ಕೊಳ್ಳೋದೇನೆ. ಸೊ ಐ ಶೋರ್ ದಟ್ ನಾನು ಯಾವಾಗ ಸ್ಕಿನ್ ಪ್ರೆಪ್ ಅಥವಾ ಸೆಲ್ಫ್ ಕೇರ್ ಮಾಡ್ಕೊತೀನೋ ಅವಾಗೆಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮಾಡ್ತಾ ಫೇಸ್ ರೆಡ್ ಆಗಿರೋದು ನೋಡ್ಬೋದು ನೀವು. ಹಾಂ, ಸೊ ಟೈಮ್ ಬೇರೆ ಆಗಿದೆ. ಸೊ ನನಗೆ ಯಾವಾಗ ಆ್ಯಕ್ನಿ ಬರುತ್ತೋ ಅವಾಗ ನಾನು ಮೇಕಪ್ ಏನು ಅಪ್ಲೈ ಮಾಡಲ್ಲ. ಬಿಕಾಸ್ ಆ್ಯಕ್ನಿ ಆದಾಗ ಮೇಕಪ್ ಅಪ್ಲೈ ಮಾಡಿದೆ ಅದಕ್ಕಿಂತ ಇರಿಟೇಟ್ ಮಾಡ್ದಂಗೆ ಆಗುತ್ತೆ. ನೋಡ್ತಾ ಇರ್ಬೋದು ರೆಡ್ನೆಸ್. ಫುಲ್ ಫೇಸ್ ಪಿಂಕ್ ಆಗ್ತಾ ಇದೆ.
ಫುಲ್ ಪಿಂಕ್ ಆಗಿಬಿಟ್ಟಿದೆ. ಸೊ ಐ ಥಿಂಕ್ ಸಾಕು, ಜಾಸ್ತಿ ಮಾಡೋದು ಬೇಡ. ಸೊ ಫುಲ್ ಫೇಸ್ ಪಿಂಕ್ ಆಗಿದೆ. ಸೊ ಇದು ಸೆಟಲ್ ಆಗಲಿ, ಅಷ್ಟರಲ್ಲಿ ನೆಕ್ಸ್ಟ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ಅಂದರೆ ಇವತ್ತು ಫಂಕ್ಷನ್ಗೆ ಹೋಗೋದಿದೆ. ಗೆಟ್ ರೆಡಿ ವಿತ್ ಮೀ ಪ್ರತಿಯೊಂದೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಟಚಾ, ಬಾಯ್ ಬಾಯ್.